There was a wave for Vijay. ಮುಂಚೆಯಿಂದ ನಮ್ಮ ಪಾರ್ಟಿಯವರು ಆಂತರಿಕವಾದಂಥ ಚರ್ಚೆ ಸಹ ಇದ್ರ ಬಗ್ಗೆ ಮಾಡಿದ್ರು ಅಜಯ್. ಸೊ ಎಲ್ಲೋ ಒಂದು ಕಡೆಯಿಂದ ಚಿದಂಬರಂ ಅವರು ಮತ್ತು ಮೇಡಮ್ ಅವರು ನನಗೆ ಗೊತ್ತಿರೋಂಥ ಒಂದು ಇದೇನು ಅಂತಂದರೆ ಸ್ಟಾಲಿನ್ ಅವ್ರ ಮೇಲೆ ಒಂದು ಇದು ಮಾಡೋಣ, ಯಾಕಂದರೆ ವಿ ಆರ್ ಆಲ್ರೆಡಿ ಹ್ಯಾವಿಂಗ್ ಅನ್ ಅಲಯನ್ಸ್ ಇನ್ ಲೋಕಸಭಾ ಅಂತೇಳಿ. ಸೊ ಎಲ್ಲೋ ಒಂದು ಕಡೆಯಿಂದ TVK ಜೊತೆಗೆ ಹೋಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರಿಗಿದ್ದಂಥ ಒಂದು ಆಂತರಿಕವಾದಂಥ ವಿಚಾರ. ಇವತ್ತು TVK ಎಲ್ಲೋ ಒಂದು ಕಡೆಯಿಂದ ಅನ್ಇಮ್ಯಾಜಿನಬಲ್ ರಿಸಲ್ಟನ್ನು ತಗೊಂಡು ಜನರ ಮುಂದೆ ಬಂದಾಗ ಅಫ್ಕೋರ್ಸ್ ನನಗೆ ಆಶ್ಚರ್ಯ ಆಗಿರೋದು TVKಕ್ಕಿಂತ ADMK ನನಗೊಂದೇನು ಅಂದರೆ ಅಜಿತ್, ನನಗೆ ಅನಿಸ್ತಾ ಇದ್ದಿದ್ದೇನೆಂದರೆ ಆಫ್ಟರ್ ಪಾಪ ಜಯಲಲಿತಾ ಆ ಪಾರ್ಟಿನ ಮುಂದೆ ನಡೆಸೋರು ಯಾರು ಅನ್ನೋದು ಒಂದಿತ್ತು. ಅಂಥ ಒಂದು ಸಂದರ್ಭದಲ್ಲಿದ್ದೆ ಅಂದರೆ ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ವೋಟರ್ಸಿಗೆ ಹೆಂಗಿದೆ ಅನ್ನೋದನ್ನು ಇದೊಂದು ತೋರಿಸ್ಕೊಡ್ತದೆ ಈ ಎಲೆಕ್ಷನ್. ಒಂದು ನಾವು ನಮ್ಮ ಸೋಲನ್ನು ಒಪ್ಕೊಳ್ಬೇಕು, ಜೊತೆಗೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಐಡಿಯಾಲಜಿ ಎಷ್ಟು ಇಂಪಾರ್ಟೆಂಟು, ಆ ಐಡಿಯಾಲಜಿನ ಯಾವ ರೀತಿ AIDMK ತಂದುಕೊಟ್ಟಿದೆ ಅನ್ನೋದು ನನಗೆ ಕಂಡು ಬಂದಂಥ ಒಂದು ಉತ್ತಮವಾದಂಥ ರಿಸಲ್ಟ್. ಯಾಕಂದರೆ DMK 3ನೇ ಪ್ಲೇಸಿಗೆ ಹೋಗಿದೆ ಒಪ್ಕೊಳ್ಳೋಣ, ಆದರೆ ADMK 2ನೇ ಪ್ಲೇಸಿಗೆ ಬರೋದಿದೆಯಲ್ಲ, ದಟ್ ಈಸ್ ಸಮಥಿಂಗ್ ವಿಚ್ ಐ ಆಮ್ ವೆರಿ ಸರ್ಪ್ರೈಸ್ಡ್ ವಿತ್ ದ ರಿಸಲ್ಟ್. ಸೊ ನನ್ನ ಒಂದು ಇದೇನು ಅಂತಂದರೆ ಅಲ್ಲಿ ನನಗೇನೋ ಒಂದು ಕಡೆಯಿಂದ ಫುಲ್ ಮೆಜಾರಿಟಿ ಯಾರಿಗಾರು ಬರುತ್ತೆ ಅನ್ನೋದು ನನಗೇನು ಅಷ್ಟೊಂದು ದೃಢವಾದಂಥ ನಂಬಿಕೆ. ಯಾಕಂದರೆ ಸರಿಸುಮಾರು 120 ಸೀಟ್ ಬೇಕಲ್ಲಿ, ಸಿಂಪಲ್ 118 ಸೀಟು ಸಿಂಪಲ್ ಮೆಜಾರಿಟಿ. ಅಂದರೆ ಅಲ್ಲಿ ತುಂಬ ಟಫ್ ಫೈಟ್ ನಡೀತಾ ಇದೆ. ನಾವು ಸೀಟ್ ಬೈ ಸೀಟ್ ನೋಡಿದ್ರೆ ಡಿಫ್ರೆನ್ಸಸ್ 300-400 ಪ್ರತಿ ಒಂದು ರೌಂಡಲ್ಲಿ ಡಿಫ್ರೆನ್ಸಸ್ ಅಷ್ಟೇ ಬರ್ತಿರೋದ್ರಿಂದ ಸಂಜೆವರೆಗೂ ಕಾದು ನೋಡಬೇಕಾಗ್ತದೆ ಯಾರ್ಯಾರು ಎಷ್ಟೆಷ್ಟು ಲೀಡಿಂದ ಸೋಲ್ತಾರೆ, ಎಷ್ಟೆಷ್ಟು ಲೀಡಿಂದ ಗೆಲ್ತಾರೆ, ಎಷ್ಟು ಮಾರ್ಜಿನ್ಗಳಲ್ಲಿ ಸ್ಥಾನಮಾನಗಳನ್ನ. ಈಗ ನೋಡಿ 113 ಕೊಟ್ಟೋಯ್ತು. ಸೊ ಎಲ್ಲಿ ಯಾವ ಟೈಮಲ್ಲಿ ಏನಾಗ್ತದೆ ಅನ್ನೋದು ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ ಸ್ವಲ್ಪ ಐ ಥಿಂಕ್ ನೋಡಿ ಇದು ಮಾಡಬೇಕು ಅಂತ. ನೋಡಿ 191 ಕೊಟ್ಟೋಯ್ತು. ಅದೇ ಅದನ್ನು ನಾನು ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲೂ ನೋಡ್ತಾ ಇದ್ದೀನಿ. ಸರಿಸುಮಾರು 50, 30, 10 ಆ ಥರದ್ದು ಒಂದೊಂದು ರೌಂಡಲ್ಲೂ ಡಿಫ್ರೆನ್ಸ್ ಬರ್ತಾ ಇದೆ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ. ಸೊ ಇದು ಲಾಸ್ಟ್ ಟೈಮು ನನ್ನ ಹತ್ರ ಡೇಟಾ ಇದೆ, 35 ಸೀಟು ಸರಿಸುಮಾರು 35 ಸೀಟು ಭಾರತೀಯ ಜನತಾ ಪಾರ್ಟಿ ಗೆದ್ದಿರೋದು 5,000 ವೋಟ್ ಡಿಫ್ರೆನ್ಸಲ್ಲಿ 35 ಸೀಟು. ಸೊ ಈ ಸರಿನೂ ಆ ಥರ ಆದ್ರೂ ಆಶ್ಚರ್ಯ ಇಲ್ಲ. ಹಂಗಾಗಿ ಕೊನೆ ತನಕನೂ ವಿ ಡೋಂಟ್ ನೋ. ಬಟ್ ಒಂದು ಕಡೆಯಿಂದ 190, 180 ಹೋದಾಗ ಇಟ್ ಈಸ್ ಸಮಥಿಂಗ್ ಔಟ್ ಆಫ್ ದ ವೇ. ಹೋಗಿ TMC ಏನೋ ಪರ್ಫಾರ್ಮ್ ಮಾಡುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಒಂದು ಕಡೆಯಿಂದ ನಾನು ಕಂಗ್ರ್ಯಾಚುಲೇಟ್ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು, ಆದರೆ ನಾವು ಗೆಲ್ತೀವಿ. ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓವರಾಲ್ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಎಲ್ಲ ಸ್ಟೇಟಲ್ಲೂ? ಈಗ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ದೇನು ಇರಲಿಲ್ಲ, ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿಲ್ಲ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭೆ ಗೆದ್ದಿವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.